ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 10ನೇ ತಿಂಗಳು 11ನೇ ತಾರೀಕಿನಂದು ಲೋಕಿಕೆರೆ ರೋಡ್, ದಾವಣಗೆರೆ ಲೋಕಿಕೆರೆ ರೋಡು ರವೀಂದ್ರನಾಥ ಬಡಾವಣೆಯಲ್ಲಿರ್ತಕ್ಕಂಥ 36 ಮನೆಗಳನ್ನ ದಾವಣಗೆರೆ ತಹಸೀಲ್ದಾರ್ ಅಶ್ವಥ್ ಅವರು ಕೋರ್ಟ್ ಆದೇಶದ ಮೇರೆಗೆ ಮನೆಗಳನ್ನ ಕೆಡವಿದ್ರು. ಅದಾದ ಮೇಲೆ ಅಲ್ಲಿಂದ ತುರ್ಚಗಟ್ಟದಲ್ಲಿರ್ತಕ್ಕಂಥ ನಿರಾತೀಶ್ವರ ಆಶ್ರಮದಲ್ಲಿ ಅಂದ್ರೆ ಆಶ್ರಮಕ್ಕೆ ಇವ್ರಷ್ಟನ್ನು ಕಳಿಸಿದ್ರು. ಇವತ್ತು ದಾವಣಗೆರೆ ಆಯುಕ್ತರಾಗಿರ್ತಕ್ಕಂಥ ರೇಣುಕಮ್ಮನವರು ಅಷ್ಟಿಗೂ ಬರೋದಕ್ಕೆ ಹೇಳಿದ್ರು. ಆ ಬಂದಿರತಕ್ಕಂಥ ಸಮಯದಲ್ಲಿ ಇವ್ರಿಗೆಲ್ಲರಿಗೂ 20-30 ಸೈಟ್ಗಳನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇದೇ ಸೋಮವಾರದಂದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ರಾಮನಗರದಲ್ಲಿ. ಬಟ್ ಇಷ್ಟು ದಿನಗಳ ಕಾಲ ಏನು ಆಶ್ರಮದಲ್ಲಿ ಊಟ ಹಾಕಿರ್ತಕ್ಕಂಥ ಬಿಲ್ಲು ಸಮೇತನು ದಾವಣಗೆರೆ ನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಅಥವಾ ತಾಲೂಕು ದಂಡಾಧಿಕಾರಿಗಳ ಕಚೇರಿಗಳಲ್ಲಾಗಲಿ ಅಮೌಂಟ್ ಬಂದಿರೋದಿಲ್ಲ. ಅವರು ಸಹ ಸೂಪರಿಂಟೆಂಡೆಂಟ್ ಇಲ್ಲಿಗೆ ಬಂದಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಜಾಗದಲ್ಲಿ ಇವರೆಲ್ಲ ಇದ್ದಿದ್ ನಿಜ, ಆದ್ರೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ಅವ್ರ ಮೇಲೆ ದರ್ಪ ತೋರ್ಸೋದ್ ಬಿಟ್ಟು ಇಲ್ಲಿ ಬಡವ್ರ ಮೇಲೆ ದರ್ಪ ತೋರಿಸಿರ್ತಕ್ಕಂಥದ್ದು ಮೊದಲನೇದಾಗಿ ಪಾಲಿಕೆ ತಪ್ಪಾಗುತ್ತೆ ಹಾಗೂ ಸರ್ಕಾರದ ತಪ್ಪಾಗುತ್ತೆ. ಬಟ್ ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ರೇಣುಕಮ್ಮನವರೇ ಇವರಿಗೆ ಜಾಗ ತೋರಿಸ್ತಾರೆ. ಆ ಜಾಗದಲ್ಲಿ ಎಲ್ಲರೂ ಇವರ ಸ್ವಂತ ಹಣದಲ್ಲಿ, ಯಾಕೆಂತ ಹೇಳಿದ್ರೆ ಅಲ್ಲಿ ಇವರು ಬಂಡವಾಳ ಹಾಕಿ ಕಟ್ಕೊಂಡಿದ್ರು. ಹೆಂಗೋ ಕೂಲಿ ಗಿಲಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ತರಕಾರಿ ಮಾರ್ಕೊಂಡು ಬೇರೆ ಬೇರೆ ರೀತಿಯಿಂದ ಕೆಲ್ಸಗಳು ಮಾಡ್ಕೊಂಡು ಕಷ್ಟಪಟ್ಟು ಕಟ್ಕೊಂಡಿದ್ರು. ಆ ಮನೆಯನ್ನೇನೋ JCB ಅಲ್ಲಿ ಹೋಗಿ ಕೆಡವಿ ಎಲ್ಲ ಹೊಡೆದಾಕ್ಬಿಟ್ರು. ಬಟ್ ಈಗ ಹೋಗಿ ಮತ್ತೆ ಇವರೇ ಕಟ್ಕೋಬೇಕಂತೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ಸುತ್ತೋ ಗೊತ್ತಿಲ್ಲ. ನಗರ ಪಾಲಿಕೆಗಾಯ್ತು ಅಥವಾ ಜಿಲ್ಲಾಡಳಿತಕ್ಕಾಯ್ತು. ಈಗೇನು 36 ಮನೆ ಕೆಡವಿರ್ತಕ್ಕಂಥ ಜಾಗಗಳನ್ನ ನಾವ್ ಈಗಾಗಲೇ ಸುಮಾರು ನಮ್ಮ ಚಾನೆಲ್ ನಲ್ಲಿ ತೋರಿಸಿದ್ದೀನಿ. ಆ ಒಡೆದಗಳಿಂದ ಹಿಡಿದು ಇಲ್ಲಿವರೆಗೂ ಒಂದು ಪ್ರತಿ ದಿವಸನೂ ಬರ್ತಾ ಇದೆ. ಈಗ ಸೋಮವಾರ ದಿವಸ ನಿಮ್ಗೆಲ್ಲರಿಗೂ ಸಹ ಜಾಗ ತೋರಿಸ್ತಾ ಇದೆ ಮಹಾನಗರ ಪಾಲಿಕೆಯಿಂದ. ಅದ್ರ ಬಗ್ಗೆ ನಾವು ಏನ್ ಹೇಳ್ತೀರಲ್ಲ? ನಾವು ನಿರಾಶ್ರಿತ ಕೇಂದ್ರದಲ್ಲಿ ಇದ್ವಿ. ನಮಗೆ ಏನು ವ್ಯವಸ್ಥೆ ಆಗೈತೆ ಅಂತ ಗೊತ್ತಿದ್ದಿಲ್ಲ. ಈಗ ಆಯ್ತು ಮೇಡಮ್ ಮಾತಾಡಿದ್ದಾರೆ ರೇಣುಕಮ್ಮರು, ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಮ್ಮ ಅಂತಂದೇಳಿ ಶನಿವಾರ ಬರ್ರಿ ಅಂತ ಹೇಳಿದ್ರು. ನಾವು ಬಂದಿದ್ದೀವಿ. ಈಗ ಸೋಮವಾರ ದಿನ ನಮ್ಮನ್ನ ಸ್ಥಳ ಕರ್ಕೊಂಡಾಗಿ ನಿಮಗೆ ಜಾಗ ಕೊಡ್ತೀವಿ. ಈಗ ಸ್ವಲ್ಪ ದಿನದ ಮಟ್ಟಿಗೆ ನೀವು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮಗೆ ಮುಂದಕ್ಕೆ ಅದು ಹೆಂಗೆ ಒಂದು ವ್ಯವಸ್ಥೆ ಆಗ್ತೈತೆ, ನಿಮಗೆ ಪತ್ರದ ವ್ಯವಸ್ಥೆ ಅವಾಗ ನೀವು ಬೇಕಾದ್ರೆ ಮನೆ ಕಟ್ಕೊಳ್ಳೋಕ್ಕೆ ಅದೇ ನನ್ನ ತೀರ್ಮಾನ ತಗೊಂಡ್ರಮ್ಮ ಅಂತ ಹೇಳಿದ್ದಾರೆ. ನಮಗೆ 3 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ನಮಗೆ. ಈಗ ಗುಡಿಸ್ಲೋ ಏನೋ ಒಂದು ಹಾಕೊಂಡಿರಿ ನೀವು ಅಂತಂದು. ಹಾಗಾಗಿ ನಮಗೆ ಈಗ ಅದೇ ಒಂದು ಭರವಸೆ ಸಾಕು ನನಗೆ. ಯಾಕಂದ್ರೆ ನಮ್ಗೆ ಇಷ್ಟು ದಿನ ನಾವು ತಗೊಂಡಾಗ ನಿರಾಶ್ರಿತ ಕೇಂದ್ರ ಅಂತಿದ್ದಾರೆ. ಅಲ್ಲಿ ಮಕ್ಕಳು ಸ್ಕೂಲಿಗೆ ಎಜುಕೇಶನ್ಗೆ ಭಾಳ ತೊಂದರೆ. ನಮಗೆ ನೋಡ್ರಿ ಆರಾಮಿಲ್ದಂಗೆ ಎಷ್ಟೋ ಜನ ವಯಸ್ಸಾದವರಿದ್ದಾರೆ. ಆಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆ ಆರಾಮಿಲ್ದಂಗೆ ಭಾಳ ಏರ್ಪೇರ್ ಆಗ್ತಾ ಇದೆ. ಮನೆ ಪಾಲಿಗೆ ಹೋಗೋರಿದ್ದಾರೆ. ಈಗ ಇಲ್ಲೇ ಸಿಗ್ಲಾರ್ದಂಗೆ ನಮಗೀಗ ಅಲ್ಲಿ ಆಸ್ಪತ್ರೆ ಹತ್ರ ಇಲ್ಲ ಅಂತ ಜಾಗದಲ್ಲಿ ನಮಗೆ ಆದಷ್ಟು ಬೇಗನೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟು ತುಂಬ ಅನುಕೂಲ ಆಗ್ತದೆ. ಏನೋ ಒಂದು ಜಾಗ ತೋರಿಸ್ತಾರ ಭರವಸೆ ಐತಿ ಸರ್. ಯಾಕಂದ್ರೆ ನಮಗೆ ಲೇಟಾಗಿ ಬಿಟ್ಟಿದ್ರು. ಇವತ್ತು ಮೇಡಮ್ ಅವ್ರು ಹೇಳಿದ್ರು ನೋಡಿ, ಒಂದು ಸ್ವಲ್ಪ ನಮಗೆ ಸಮಾಧಾನ ಆಗೈತಿ. ನಮಗೆ ಆದಷ್ಟು ಬೇಗನೆ ಜಾಗ ತೋರಿಸಿ ನಾವು ಜಾಗ ಬಿಟ್ಟರೆ ಸಾಕನ್ನ ಹೇಳಿದ್ದು. ಮುಂದೆ ನಿವಾಸಕ್ಕೆ ಏನು ಮಾಡ್ತಾರೆ ಎಲ್ಲ ಮೇಡಮ್. ಈ ಒಂದು ಹೋರಾಟಕ್ಕೆ ಮೊದಲಿನಿಂದ ಕೈ ಹಾಕಿರ್ತಕ್ಕಂಥ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಸುವರ್ಣಮ್ಮರು, ಯಾಕಂದ್ರೆ ಈ ಹೋರಾಟದ್ದು ಈ ಪ್ರತಿಯೊಂದು ಅಲ್ಲಿ ಸುತ್ತಮುತ್ತ ಏನು ಗೌರ್ಮೆಂಟ್ ಜಾಗ ಇದೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಇಂಜಿನಿಯರು, ಯಾವ್ಯಾವ ಡಾಕ್ಟ್ರು, ಯಾವ್ಯಾವ ಮೇಸ್ಟ್ರು ಸರ್ಕಾರದ ಜಾಗದಲ್ಲಿ ಮನೆಗಳು ಕಟ್ಟಿದ್ರೆ ಅಂತ ಎಲ್ಲ ಡೀಟೇಲ್ ಇದೆ. ಆದ್ರೆ ಈ ಹೋರಾಟದ ಬಗ್ಗೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಏನ್ ಹೇಳ್ತಾರೆ ಕೇಳೋಣ. ಬೆಳಗ್ಗೆ ಮಕ್ಕಂಡವ್ರನ್ನ 6 ಗಂಟೆಗೆ ಹೋಗಿ ಒಳಗೆಲ್ಲ ಮಹಿಳೆಯರಂತ ನೋಡಿದೆ ಎಳೆದು ಹೊರಗೆ ಹಾಕಿ ಇವತ್ತೆಲ್ಲ ಡಮಲಿಸ್ ಮಾಡ್ಕೊಂಡು ಅವ್ರನ್ನೆಲ್ಲರನ್ನು ತಗೊಂಡೋಗಿ ನಿರಾಶ್ರಿತರ ಕೇಂದ್ರಕ್ಕೆ ಹಾಕಿದ್ದಾರೆ. ಈಗ ಸುಮಾರು 2 ತಿಂಗಳ ಮೇಲೆ 25-26 ದಿನ ಆಯ್ತಲ್ಲ ನಮ್ಮ ಅಲ್ಲಿರಕತ್ತಿ. ಇಲ್ಲಿವರೆಗೆ ಹೆಂಗೋ ಕಾಲ ಹಾಕಿದ್ರು. ಈಗ ಚಳಿಗಾಲ, ದಿನ ರಾತ್ರಿ ಒಬ್ಬೊಬ್ಬರಿಗೆ ಹಗಲು ಒಬ್ಬೊಬ್ಬರಿಗೆ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತೈತಿ. ಸೀರಿಯಸ್ ಆಗಿರೋ ವಿಷಯಗಳು ಅವತ್ತು ರಾತ್ರಿ ನನಗೆ ಫೋನ್ ಮಾಡಿದ್ರು. ಮೇಡಮ್ ಹಿಂಗೆ ಯಾರಿಗೊಬ್ರಿಗೆ ಸೀರಿಯಸ್ ಆಗ್ಬಿಟ್ಟತಿ, ಏನು ಮಾಡೋದು, ಇಲ್ಲಿ ಯಾವ ವಾಹನಗಳಿಲ್ಲ, ನಾವು ಹತ್ರ ಹೋಗೋಣ ಆಸ್ಪತ್ರೆಗಳಿಲ್ಲ, ಇಷ್ಟೊತ್ತಲ್ಲಿ ಈ ರೀತಿ ಆಗ್ಬಿಟ್ಟತಿ, ನಮ್ಮ ತಂದು ಇಲ್ಲಿ ಹಾಕಿ ಹೋಗಿದ್ದಾರೆ, ನಮಗೆ ಭಾಳ ತೊಂದರೆ ಆಗೈತೆ ಅಂತ ಹೇಳಿ ಪಾಪ ಅವರೆಲ್ಲ ಅಳು ತೋಡ್ಕೊಂತಿದ್ದಾರೆ. ದಯಮಾಡಿ ಮಹಾನಗರ ಪಾಲಿಕೆ ಇರ್ಬೋದು ಮತ್ತೆ ಈ ಒಂದು ಕಾರ್ಯ ಮಾಡಿರ್ತಕ್ಕಂಥ ತಹಸೀಲ್ದಾರ್ ಸಾರ್ ಇರ್ಬೋದು, ಅವ್ರನ್ನ ಹೊರಗೆ ಹಾಕೋದಂತೂ ಈಸಿ ಆಗ್ಬಿಡ್ತು. ಇವ್ರಿಗೆ ಅವ್ರಿಗೆ ಏನು ಬೇಕು ಬೇಡಗಳು ಏನು ಕೇಳ್ದ ಇರೋದು. ನಿರಾಶ್ರಿತರ ಕೇಂದ್ರದಾಗ ಹಾಕಿಬಿಟ್ರೆ 3 ಹೊತ್ತು ಊಟ ಕೊಡ್ತಾರೆ, ಆರಾಮಾಗದಾರ ಅಂತ ಅವ್ರೆಲ್ಲ ಹೇಳ್ಕೊಂತ ಅಡ್ಡಾಡ್ತಾರೆ. ದಯಮಾಡಿ ತಹಸೀಲ್ದಾರ್ ಸಾಹೇಬ್ರೆ ಮತ್ತು ಆಯುಕ್ತರೆ, ನಾನು ಒಂದೇ ಮಾತು ಹೇಳ್ತೀನಿ, ನೀವು ಆ ಜಾಗದಲ್ಲಿ ಒಂದೇ ದಿನ ಮನೆಗೆ ಹೋಗಿ ನಾವು ಬೇಕಾದ್ರೆ ನಿಮ್ ಜೊತೆ ಇರ್ತೀವಿ ಇಲ್ಲ ಅನ್ನಲ್ಲ,
ನಿಮಗೆ ಅದ್ರ ಕಷ್ಟ ಏನಂತ ಗೊತ್ತಾಗುತ್ತೆ. ದಯಮಾಡಿ ಬಡವ್ರನ್ನ ಈ ರೀತಿ ಮಟ್ಟ ಹಾಕಕ್ ನೋಡ್ಬೇಡ್ರಿ. ಇವತ್ತು ಅವ್ರು ಇದ್ರೆ ನೀವು ಇವತ್ತು ಓಟ್ ಹಾಕಿ ಗೆಲ್ಸಿರತಕ್ಕಂತ ಆ ಏರೋ ಕಾರ್ಪೆಂಟ್ ಕೂಡ ಎಷ್ಟೋ ವಿನಯದಿಂದ ಕೇಳ್ಕೊಂಡ್ರು ಕೂಡ ಅವ್ರಿಗೂ ಕೂಡ ಮಣಿಯದೆ ಈ ಒಂದು ದರ್ಪ ನಡೆಸಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣದಲ್ಲೇ ಈ 36 ಮನೆ ನೊಂದಿರ್ತಕ್ಕಂಥ ಕುಟುಂಬಸ್ಥರಿಗೆ ಅವ್ರಿಗೆ ಜಾಗ ಕೊಟ್ಟು ನೀವು ಹೆಂಗ ಅವ್ರು ಕಟ್ಟಿದ ಮನೆಯಲ್ಲಿ ಅವ್ರನ್ನ ನಿರಾಳವಾಗಿ ಕೂಲಿ ಮಾಡ್ಕೊಂತೀನಿ ಇದ್ರು ಎಲ್ಲೇ ಇವತ್ತು ನಿನ್ನೆಲ್ಲ 15-16 ವರ್ಷದಿಂದ ಕೂಲಿ ಮಾಡ್ತಾರೆ ಅಂತ ಏಕೈಕ ಒಳಗಿರೋದ್ಮೇಲೆ ಅವ್ರಿಗೆ ಬರೀ ಜಾಗ ಕೊಟ್ಟು ಗುರುಸಾಕ್ತಾರೆ ಅಂತ ಹೇಳೋದಲ್ಲ. ದಯಮಾಡಿ ಅವ್ರು ಯಾವ ರೀತಿ ಮೋಲಿಟ್ಗೆ ಕಟ್ಕೊಂಡಿದ್ರು ಯಾವ ರೀತಿ ಕಟ್ಕೊಂಡಿದ್ರು ಅದೇ ರೀತಿ ಅವ್ರಿಗೆ ನಿವೇಶನಗಳನ್ನ ತಾವು ಸರ್ಕಾರದಿಂದ ಕಟ್ತಿರೋ ನಿಮ್ಮ ಮನೆಯಿಂದ ದುಡ್ಡಾಗಿ ಕಟ್ತಿರೋ ದಯಮಾಡಿ ಅವ್ರೆಲ್ಲರಿಗೂ ಮನೆ ಕೊಟ್ಕೊಳ್ಳೋದು ನನ್ನ ಉದ್ದೇಶ. ಇದೇ ರೀತಿ ಆಗ್ತೈತೆ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ವಿಚಾರವಾದ್ರೆ ಇವರೆಲ್ಲ ಇದ್ದಿದ್ದು 41ನೇ ವಾರ್ಡು ಲೋಕಿಕೆರೆ ರೋಡು ರವೀಂದ್ರನಾಥ ಬಡಾವಣೆ ಆ ಏರಿಯಾದ ಕಾರ್ಪೊರೇಟರ್ ನಾಗರಾಜ್ ಅಂತ. ಆ ನಾಗರಾಜ್ ಇವತ್ತಿನವರೆಗೂ ಸಹ ಈ ವಿಚಾರದ ಬಗ್ಗೆ ಧ್ವನಿನೂ ಎತ್ತಿಲ್ಲ, ಯಾವ ವಿಚಾರದ ಬಗ್ಗೆ ಒಬ್ರಿಗೆ ಮನವಿನೂ ಕೊಟ್ಟಿಲ್ಲ, ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖನೂ ತೋರಿಸಿಲ್ಲ ಅಂತ ಹೇಳಿದ್ರೆ ಆ ಏರಿಯಾ ಕಾರ್ಪೊರೇಟರ್ನ ಕಾಣೆಯಾಗಿದ್ದಾರೆ ಅಂತ ಹುಡುಕ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಏನು ಮಹಾನಗರ ಪಾಲಿಕೆಯಿಂದ ಏನೇನು ಕೆಲ್ಸಗಳು ಮಾಡಬೇಕು ಅಂತ ಸೋಮವಾರ ಹಾಕೊಂಡಿದ್ದಾರೆ ಅದೆಲ್ಲ ಮಾಧ್ಯಮದಿಂದ ಆಯ್ತು, ಸಂಘಟನೆಯಿಂದ ಆಯ್ತು, ಇವರೆಲ್ಲರಿಗೂ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾ ಮನೆ ಕೊಡಲ್ಲ ನೋಡಿ ಫೋಟೋದ ಬರ್ಲಿಲ್ಲ. ಎಲ್ಲಾರು ಬರ್ತದಾರೆ. ಮೇಲ್ ಹೊಡಿತಾರೆ.